ರಾಜ್ಯದಲ್ಲಿ ಈಗಾಗಲೇ ಬೀದಿ ನಾಯಿಗಳ ಹಾವಳಿ ಹಾದಿ ಬೀದಿಯಲ್ಲಿ ಚರ್ಚೆಯಾಗುತ್ತಲೇ ಇದೆ. ಇತ್ತೀಚೆಗಷ್ಟೇ ಬಳ್ಳಾರಿ, ಬೆಂಗಳೂರು ಸೇರಿದಂತೆ ಹಲವೆಡೆ ಬೀದಿ ನಾಯಿ ಹಾವಳಿಯಿಂದ ಮಕ್ಕಳು, ಮಹಿಳೆಯರು, ವೃದ್ಧರು ಸೇರಿದಂತೆ ಸಾಮಾನ್ಯ ಜನರು ಕಂಗಾಲಾಗಿದ್ದಾರೆ. ಪೋಷಕರಿಗಂತೂ ಆತಂಕದಲ್ಲೇ ಮಕ್ಕಳನ್ನು ಮನೆಯಿಂದ ಹೊರಬಿಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಇದರ ಬೆನ್ನಲ್ಲೇ ಗದಗ ಜಿಲ್ಲೆಯಲ್ಲೂ ಸಹ ಬೀದಿ ನಾಯಿ ಹಾವಳಿ ಪ್ರಕರಣಗಳು ಮೇಲಿಂದ ಮೇಲೆ ಬೆಳಕಿಗೆ ಬರ್ತಾ ಇತ್ತು. ಗದಗ ನಗರ ಸೇರಿದಂತೆ ಜಿಲ್ಲೆಯ ಮುಂಡರಗಿ, ಗಜೇಂದ್ರಗಡ, ಲಕ್ಷ್ಮೇಶ್ವರದಲ್ಲಿ ಹಲವು ದಿನಗಳ ಹಿಂದಷ್ಟೇ ಬೀದಿ ನಾಯಿ ದಾಳಿಗೆ ಮುಗ್ಧ ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ರು. ಮಕ್ಕಳ ಮೇಲಿನ ಬೀದಿ ನಾಯಿ ದಾಳಿಯಿಂದ ಪೋಷಕರು ಹಾಗೂ ಸಂಬಂಧಿಕರ ಅಸಮಾಧಾನ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿತ್ತು. ಗದಗ ಬಿಟಗೇರಿ ನಗರಸಭೆ ವತಿಯಿಂದ ಇವತ್ತಿನ ದಿವಸ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಅದರ ಹಾವಳಿಯನ್ನು ತಪ್ಪಿಸುವುದಕ್ಕೊಂದು ಉದ್ದೇಶವಾಗಿ ಬೀದಿ ನಾಯಿಗಳನ್ನು ಹಿಡಿದು ಸಂತಾನಹರಣ ಚಿಕಿತ್ಸೆ ಮತ್ತು ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಬೀದಿ ನಾಯಿಗಳನ್ನು ಹಿಡಿಯುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಾಗಲೇ ಮೊದಲನೇ ಹಂತದಲ್ಲಿ 485 ಬೀದಿ ನಾಯಿಗಳನ್ನು ABC ARV ಕಾರ್ಯಕ್ರಮ ಮಾಡಿದ್ದೀವಿ. ಎರಡನೇ ಹಂತದಲ್ಲಿ 615 ಬೀದಿ ನಾಯಿಗಳ ಒಂದು ABC ARV ಕಾರ್ಯಕ್ರಮಗಳನ್ನು ಒಂದು ಟೆಂಡರ್ ಏಜೆನ್ಸಿ ಮೂಲಕ ದಿಲೀಪ್ ಬಾಪ್ನ ಅನಿಮಲ್ ವೆಲ್ಫೇರ್ ಫಂಡ್ ಇವರ ಮುಖಾಂತರ ಗದಗ ಬಿಟಗೇರಿ ನಗರಸಭೆ ವತಿಯಿಂದ ಬೀದಿ ನಾಯಿ ಹಿಡಿಯೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ಒಂದು 3 ದಿನಗಳಿಂದ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಈಗಾಗಲೇ ಆಲ್ರೆಡಿ 45 ಬೀದಿ ನಾಯಿಗಳನ್ನು ಹಿಡಿದು ಅದನ್ನು ABC ARV ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಇನ್ನೂ ಇದು ಕಂಟಿನ್ಯೂ ಇರ್ತದೆ ಸರ್. ಒಂದರಿಂದ 1.5 ತಿಂಗಳವರೆಗೆ ಕಂಟಿನ್ಯೂ ಇರ್ತದೆ. ಅಲ್ಲಿ 3 ರಿಂದ 4 ದಿನಗಳವರೆಗೆ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಮಾಡ್ತಾರೆ. ಆಮೇಲೆ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಮಾಡ್ತಾರೆ. ಅದಾದ ನಂತರ ಮತ್ತು ಎಲ್ಲಿ ಅಲ್ಲಿ ಇರ್ತಾವಲ್ಲ ಅಲ್ಲೇ ಬೀದಿ ನಾಯಿಗಳನ್ನು ನಾವು ಬಿಡ್ತಾರೆ ಸರ್. ಗದಗ ಬಿಟಗೇರಿಯ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತಿನ ದಿವಸ ವಾರ್ಡ್ ನಂಬರ್ 20ರಲ್ಲಿ ಈ ಬೀದಿ ನಾಯಿ ಹಾವಳಿ ಸಾಕಷ್ಟು ತಿಂಗಳಿಂದ ಇತ್ತು. ಅದೇ ರೀತಿ ಇವತ್ತು ಅವ್ರು ಸಂಬಂಧಪಟ್ಟ ಅಧಿಕಾರಿ ಬಂದು ಎಲ್ಲ ವಾರ್ಡ್ನಲ್ಲಿ ಹಾಗೂ 20 ವಾರ್ಡ್ನಲ್ಲಿ ಸಾಕಷ್ಟು ಬೀದಿ ನಾಯಿ ಹಿಂದಕ್ಕೆ ಮಕ್ಕಳಿಗೆ ಕಚ್ಚಿ ಸಾಕಷ್ಟು ನಮ್ಮ ತೊಂದರೆ ಆಗಿತ್ತು. ನಾವು ಸ್ವತಃ ಜಿಲ್ಲಾಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿ ಎಲ್ಲ ಮಾಡಿದ್ವಿ. ಆದ ಕಾರಣ ಈ ತುರ್ತುವಾಗಿ ಸನ್ಮಾನ್ಯ DC ಸಾಹೇಬ್ರು ಹಾಗೂ ನಮ್ಮ ನಗರಸಭೆಯ ಹೋರಾಟವಾದಂಥ ಪವಾರ್ ಸರ್ ಹಾಗೂ ಬದಿ ಸರ್ ಕೂಡಿ ಎಲ್ಲರೂ ಕೂಡಿ ಅವರು ಇವತ್ತು ದಿವಸ 20ರಲ್ಲಿ ಮತ್ತು 19ರಲ್ಲಿ ಒಳ್ಳೆಯ ಕಾಳಜಿಯನ್ನು ತಗೊಂಡು ಈ ಬೀದಿ ನಾಯಿಯನ್ನು ಹಿಡಿತಿದ್ದಾರೆ. ಈ ಬಹಳ ಸಂತೋಷ ವಿಷಯ. ಇದೇ ರೀತಿ ಆ ನಾಯಿಯನ್ನು ತಗೊಂಡು ಹೋಗಿ ತಾವೇನು ಇಂಜೆಕ್ಷನ್ ಮಾಡಿಬಿಡೋದು ನಮಗೆ ಯಾಕೆ ಸರಿ ಅನಿಸೋದಿಲ್ಲ. ನಾವು ಬೇರೆ ತಾಲೂಕಿನಿಂದ ತಂದು ಬಿಡ್ತಾರಂತೇಳಿ ನಮ್ಗೆ ಸಾಕಷ್ಟು ಜನ ಹೇಳ್ಕೊತಾ ಇದ್ದಾರೆ. ಇದಕ್ಕೆ ಏನಾರ ಕೈವಾಣ ಹಾಕಿ ತಾವು ಬೇರೆ ಇದಕ್ಕೆ ಕಳಿಸ್ಬೇಕಂದ್ರೆ ನೀವು ಇಂಜೆಕ್ಷನ್ ಮಾಡಿದ್ರೆ ಏನಾಗ್ತದೆ ಮತ್ತು ನಮ್ಮ ಮನೆಗೆ ಬರ್ತಾವೆ. ಲಾಸ್ಟ್ ಟೈಮ್ ನಮ್ಮ ಕಸದ ಶೆಡ್ನೆ ತೊಗೊಂಡು ಬಿಟ್ಟರೆ ಒಳಗೆ ಏನು ಮಾಡಿದ್ರೆ ಗೊತ್ತಾಗಲ್ಲ, ಅವು ಹೊಳ್ಳಿ ಇಲ್ಲ ಮತ್ತು ಹೊಳ್ಳಿ ಬರ್ತಾವೆ ಮತ್ತು ನಾವು ಹಿಡ್ದಂಗೆಲ್ಲ ಮತ್ತು ಹೊಳ್ಳಿ ಉಣೆಗೆ ಬರ್ತಾವೆ. ಅದು ಹಂಗಾಗಬಾರ್ದು. ಈ ಸಲ ತಾವು ಜಾಗೃತಿಯಿಂದ ಒಳ್ಳೆಯ ಕೆಲಸ ಮಾಡಿ ಆ ನಾಯಿಯಿಂದ ಶಿಫ್ಟ್ ಮಾಡಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ ಮಾಡ್ತೀನಿ. ನಮ್ಮ ವಾರ್ಡಿನ ಯಾಕಂದರೆ ಇಲ್ಲಿ ಸ್ಲಮ್ ಏರಿಯಾ ನಮ್ಮದು ಬಡವರು ಏರಿಯಾ. ಆಮೇಲೆ ಅವು ಏನೋ ತಿನ್ನಕ್ಕೆ ಬಂದು ಮಕ್ಕಳು ಸಣ್ಣ ಮಕ್ಕಳಿಗೆ ಬಂದು ಕಚ್ಚಿದ್ದು. ಹಿಂದಕ್ಕೊಮ್ಮೆ ವಾರ್ಡ್ ನಂಬರ್ 20ರಲ್ಲಿ ಒಂದು 5-6 ನಾಯಿ ಬಂದು ಟಗರ ಮರಿಗೆ ತಿಂದು ರಾತ್ರಿ ಹೋದು ಭಾಳ ಆಗಿತ್ತು ನಮ್ಮ ವಾರ್ಡ್ನಾಗ. ಅದು ಬೀದಿ ನಾಯಿಗಿಂತ ಹೆಚ್ಚು ಹುಚ್ಚು ನಾಯಿ ಇರ್ಬೋದು. ಆ ಟಗರ್ ಮರಿ ತಿಂದು ಮಕ್ಕಳು ಯಾರೋ ಮಕ್ಕಳು ಹೊರ ಮನಸಾಗ್ತಾ ಇರಲಿಲ್ಲ. ಯಾಕಂದ್ರೆ ನಮ್ಮ ಓಣಿ ಸಣ್ಣ ಮನೆ, ಸಣ್ಣ ವಾರ್ಡ್, ಆಮೇಲೆ ಚಿಕ್ಕ ಮನೆ ನಮ್ಮ. ಅದಕ್ಕೆ ತಾವು ಇದಕ್ಕೆ ಹೆಚ್ಚಿನ ಕಾಳಜಿ ವಹಿಸಿ ಆದಷ್ಟು ಇಲ್ಲಿಂದ ಶಿಫ್ಟ್ ಮಾಡಿರಿ. ತೊಗೊಂಬಂದು ಹೊಳಿ ಬಿಡಂಗಿಲ್ಲ ಮಾಡಿಬಿಡಿ, ಇಂಜೆಕ್ಷನ್ ಮಾಡಂತ ಹೇಳ್ತಾ ಗದಗ ಬಿಟಗೇರಿ ಅವಳಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ತುಂಬ ಹೆಚ್ಚಾಗಿತ್ತು. ಅದಕ್ಕೆ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಹಲವು ಮಾಧ್ಯಮಗಳಲ್ಲಿ ಸುದ್ದಿಯನ್ನು ಬಿತ್ತರಿಸಿದ ಮೇಲೆ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ನಗರಸಭೆಗೆ ಸಿಬ್ಬಂದಿಗೆ ಆದೇಶ ಮಾಡಿದ ಪ್ರಕಾರ ಸಾರ್ವಜನಿಕರಿಗೆ ತೊಂದರೆ ತುಂಬ ಆಗ್ತಾಯಿತ್ತು. ಅದಕ್ಕೆ ನಾಯಿಗಳ ಗುಂಪು ಕಟ್ಟಿಕೊಂಡು ಹೊರಗೆ ಸಾರ್ವಜನಿಕರು ಮಕ್ಕಳು ಅಡ್ಡಾಡುವಂಥ ಪರಿಸ್ಥಿತಿ ಆಗಿತ್ತು. ಅದಕ್ಕೆ ನಗರಸಭೆಯಿಂದ ಈ ನಾಯಿ ಹಿಡಿದುಕೊಂಡು ಹೋಗುವಂಥ ಒಂದು ಈ ಕಾರ್ಯಕ್ರಮ ಇದು ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುವಂಥದ್ದು. ಯಾಕಂದರೆ ನಾಯಿ ಯಾವಾಗ ಎಲ್ಲಿ ನಮ್ಮ ಮಕ್ಕಳಿಗೆ ಕಡಿತು ಕಮ್ಮಿ ಬಗೆಗಳಾಗ ಮಕ್ಕಳನ್ನ ಹೊರಗೆ ಬೀಳ್ತಿದ್ರು ಅಂಥ ವ್ಯವಸ್ಥೆ ಇತ್ತು. ಇದರಿಂದ ನಗರಸಭೆ ಒಂದು ಒಳ್ಳೆಯ ಕೆಲಸ ಮಾಡಾಕೊಂತಾರಂತೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸ್ಯಾರ. ಅದೇ ರೀತಿ ಮಾಧ್ಯಮದವರು ಇದಕ್ಕೆ ಇದನ್ನು ಬಿತ್ತರಿಸಿ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಗೊಂಡಿದ್ದಕ್ಕೆ ಎಲ್ಲ ಮಾಧ್ಯಮದವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತೀವಿ.
ಈ ಎಲ್ಲ ಬೆಳವಣಿಗೆಯಿಂದ ಸದ್ಯ ಅಧಿಕಾರಿಗಳು ಬೀದಿ ನಾಯಿಯ ಹಾವಳಿಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಬಿಹಾರ ಮೂಲದ ತಂಡವೊಂದನ್ನು ಕರೆಸಿ ಬೆಳ್ಳಂಬೆಳಗ್ಗೆ ಬೀದಿ ನಾಯಿಗಳನ್ನು ಹಿಡಿಯಲು ಮುಂದಾಗಿದ್ದಾರೆ. ಇದರಿಂದ ನಗರದ ಜನ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ರೈಸ್ ಆಫ್ ನ್ಯೂಸ್, ಗದಗ್.